ಕನಕಗಿರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರವಿವಾರದಂದು ಪಟ್ಟಣ ಪಂಚಾಯತ್ ವತಿಯಿಂದ ಪರಿಸರ ದಿನ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ಎಸ್.ಎಂ. ಕತ್ತಿಬಂ, ಪಟ್ಟಣ ಪಂಚಾಯಿತಿ ವತಿಯಿಂದ 1,000ವರೆಗೂ ಸಸಿ ಹಾಕಲು ಆಯೋಜಿಸಿದ್ದೇವೆ. ಹೊಸ ಮನೆ ಕಟ್ಟಡ ಪರವಾನಗಿ ನೀಡುವಾಗ ಪ್ರತಿ ಮನೆಗೂ 2 ಸಸಿ ಹಾಕಲು ಒತ್ತಾಯ ಮಾಡುತ್ತೇವೆ. ಜಿಲ್ಲಾಡಳಿತದಿಂದ ಈ ಕಾರ್ಯಕ್ರಮ ಅನುಮತಿಯನ್ನ ನೀಡಿದ್ದು 1,50,000 ಗಿಡಗಳು ನೆಡುವ ಗುರಿಯನ್ನ ಹೊಂದಲಾಗಿದೆ ಎಂದರು. ಪಟ್ಟಣ ಪಂಚಾಯತ್ ಕನಗಿರಿಯಿಂದ 1,000 ಗಿಡ ನೆಡಬೇಕಂತ ನಾವು ಯೋಗ್ಯ ಮಾಡಿದ್ವಿ. ಆಮೇಲೆ ಹೊಸದಾಗಿ ಕಟ್ಟಡ ಪರವಾನಗಿ ಕೊಡ್ತೀವಲ್ಲ, ಪ್ರತಿ ಮನೆ ಹೊಸದಾಗಿ ಕಟ್ಟಡ ಪರವಾನಗಿಯವರಿಗೆ 2 ಗಿಡ ನೆಟ್ಟಿಸಬೇಕಂತ ಕಂಡೀಷನ್ ಹಾಕಿ ಕೊಡ್ತೀವಿ. ಆಮೇಲೆ ಜಿಲ್ಲಾದಂತ ಇದು ಕಾರ್ಯಕ್ರಮ ನಡೆದಿದೆ. 1,50,000 ಗಿಡ ನಡೆಸಬೇಕಂತ ಕಾರ್ಯಕ್ರಮ ಇದೆ ಜಿಲ್ಲಾಡಳಿತದಿಂದ. ನಂತರ ಕಾಲೇಜಿನ ಕನ್ನಡ ಶಿಕ್ಷಕರಾದ ಪ್ರಭು ವಸ್ತ್ರಾದ್ ಮಾತನಾಡಿ, ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತದೆ ಅಲ್ಲಿ ಸಸಿ ಪರಿಸರ ತುಂಬಬೇಕು. ಅದನ್ನು ಪಾಲನೆ ಪೋಷಣೆ ಮಾಡಿದರೆ ಮಾತ್ರ ಅವು ನಮ್ಮನ್ನು ಮುಂದೆ ಪಾಲನೆ ಪೋಷಣೆ ಮಾಡುತ್ತವೆ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಮುಂದೆ ಮಲೆನಾಡಿನ ಪ್ರದೇಶ ಆಗುತ್ತದೆ ಎಂದರು. ಪರಿಸರ ದಿನ ಆಗಬೇಕು, ಪ್ರತಿನಿತ್ಯವೂ ಪರಿಸರ ದಿನ ಆಗಬೇಕು. ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲಿ ಎಲ್ಲೆಲ್ಲಿ ಬೋಳು ಜಾಗ ಇದೆಯೋ ಅಲ್ಲೆಲ್ಲ ಹಸಿರೀಕರಣ ಆಗುವಂಥ ಕೆಲಸವನ್ನು ನಾವು ಕೇವಲ ಸರ್ಕಾರ, ಕೇವಲ ಪಂಚಾಯಿತಿ, ಕೇವಲ ಕಾಲೇಜು, ಶಾಲಾ ಕಾಲೇಜುಗಳು ಈ ಮಟ್ಟಕ್ಕೆ ನಿಲ್ಲಬಾರ್ದು. ಪ್ರತಿಯೊಬ್ಬರೂ ಪಣ ತೊಟ್ಟು ಅಧಿಕಾರಿಗಳಿಂದ ಹಿಡ್ಕೊಂಡು ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ಮಾಡ್ತಕ್ಕಂತಹ ಈ ಸಣ್ಣ ಸೇವೆ ಮುಂದೆ ದೊಡ್ಡ ಸೇವೆಯಾಗಿ ಮಾರ್ಪಡಲಿ ಅಂತ ಹೇಳಿ ನಾನು ಇಲ್ಲಿ ಆಶಿಸ್ತೀನಿ. ಈ ವೇಳೆ ಶಿಕ್ಷಕರಾದ ಚವ್ಹಾಣ್, ಪ್ರಕಾಶ್ ಮಹಿಪತಿ, ಕನಕಪ್ಪ ನಾಯಕ್, ವಿಜಯ್ ಗಡದ್ ಸೇರಿದಂತೆ ಇನ್ನಿತರರು ಇದ್ದರು.